ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವೇನಾದರೂ ಐಫೋನ್ ತೊಗೊಂಡಿದ್ರೆ ಯಾವ ರೀತಿ ನೀವು ರೀಸೆಟ್ ಮಾಡಿ ಮತ್ತು ಆ್ಯಪಲ್ ಐ ಡಿನ ಯಾವ ರೀತಿ ಕ್ರಿಯೇಟ್ ಮಾಡೋಕ್ಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಈ ವಿಡಿಯೋಗೊಂದು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರತಕ್ಕ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋಗೆ ಒಂದು 1000 ಲೈಕ್ಸ್ ಬರ್ತಂತ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಲೈಕ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ನೀವು ಸೆಟ್ಟಿಂಗ್ಸಲ್ಲಿ ಹೋಗಿ, ಸೆಟ್ಟಿಂಗ್ಸಲ್ಲಿ ಒಂದು ಜನರಲ್ ಅಂತಿರುತ್ತೆ, ಅದರಲ್ಲಿ ಹೋಗಿ. ಆಮೇಲೆ ಹಾಗೆ ಕೆಳಗಡೆ ಬಂದರೆ ನಿಮಗೆ ಇನ್ನೊಂದು ಆಪ್ಷನ್ ಸಿಗುತ್ತೆ, ಯಾವುದು ಟ್ರಾನ್ಸ್ಫರ್ ಆ್ಯಂಡ್ ರೀಸೆಟ್ ಐಫೋನ್ ಅಂತ. ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಎರೇಸ್ ಆಲ್ ಕಂಟೆಂಟ್ ಅಂತ ಇರುತ್ತೆ. ಎಲ್ಲ ಕಂಟೆಂಟ್ ರಿಮೂವ್ ಮಾಡಿಬಿಡಿ. ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಏನೇನು ತೊಗೊಂಡಿದ್ರೆ ಇದು ಯೂಸ್ ಆಗುತ್ತೆ. ಆಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಎರೇಸ್ ಐಫೋನ್ ಅಂತಿದೆ. ಎರೇಸ್ ಐಫೋನ್ ಅಂತಂದರೆ ಎಲ್ಲ ಅಪ್ಲಿಕೇಶನ್ ಡಾಟ್ಸ್ ಆಗಲಿ ಎಲ್ಲ ಟೋಟಲ್ ಆಗಿ ರಿಮೂವ್ ಆಗುತ್ತೆ. ನೀವು ಸ್ಕ್ರೀನ್ ಲಾಕ್ ಇದ್ದರೆ ಅದನ್ನು ಆನ್ ಮಾಡಿದರೆ ಈ ಥರ ತೋರಿಸುತ್ತೆ. ಎಲ್ಲ ರೀಸೆಟ್ ಆಗುತ್ತೆ, ಟೋಟಲ್ ಆಗಿ ಎರೇಸ್ ಆಗುತ್ತೆ. ನೀವೇನಾದರೂ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತೊಗೊಂಡಿದ್ರೆ ಈ ಥರ ಫಸ್ಟ್ ಮಾಡೋದನ್ನು ಮರಿಬೇಡಿ. ನೋಡಿ, ರೀಸೆಟ್ ಆದಮೇಲೆ ಈ ಥರ ಅಲೋ ಅಂತ ಬರುತ್ತೆ. ಸ್ವೈಪ್ ಮಾಡಿ ಮೇಲೆ. ಆಮೇಲೆ ಲ್ಯಾಂಗ್ವೇಜ್ ಸೆಟ್ ಮಾಡಿ, ಇಂಗ್ಲೀಷು. ನೆಕ್ಸ್ಟು ಸೆಲೆಕ್ಟ್ ಯುವರ್ ಕಂಟ್ರಿ ಅಂತಿದೆ, ಇಂಡಿಯಾ ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ಥರ ಅಪಿಯರೆನ್ಸ್ ತೋರಿಸುತ್ತೆ. ಡಿಫಾಲ್ಟು, ಮೀಡಿಯಮು, ಲಾರ್ಜು ಟೆಕ್ಸ್ಟು ಏನಾದರೂ ಮಾಡ್ಬೋದು. ನೀವು ಡಿಫಾಲ್ಟನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಸ್ಟಾರ್ಟ್ ಆಗುತ್ತೆ. ಸೆಟಪ್ ವಿತೌಟ್ ಅನದರ್ ಡಿವೈಸ್. ನಿಮಗೆ ಸದ್ಯ ಬೇರೆ ಡಿವೈಸಿಂದ ಏನಾದರೂ ಬೇಕಾದರೆ ಮುಂದೆ ನಾನು ಹೇಳ್ಕೊಡ್ತೀನಿ. ಸೆಟಪ್ ಅನದರ್ ಡಿವೈಸ್ ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಕಸ್ಟಮೈಸ್ ಸೆಟ್ಟಿಂಗ್ಸನ್ನು ಮಾಡ್ಬೋದು, ಲ್ಯಾಂಗ್ವೇಜ್ನ. ಇಲ್ಲಾಂದರೆ ಆಮೇಲೇನು ಸೆಲೆಕ್ಟ್ ಮಾಡ್ಬೋದು. ಈಗ ಸದ್ಯ ಲೆಂತಿ ಆಗುತ್ತೆ, ಲೇಟರ್ ಅಂತ ಕ್ಲಿಕ್ ಮಾಡಿದ್ದೀನಿ. ಇದನ್ನು ಅಷ್ಟೇ ನಾಟ್ ನೋ ಮೇಲೆ ಕ್ಲಿಕ್ ಮಾಡಿ. ಈ ಫೇಸ್ ಟೈಮು, ಐ ಮೆಸೇಜ್ ಎಲ್ಲ ಆಮೇಲೆ ಸೆಟ್ ಮಾಡ್ಕೋಬೋದು. ಈ ಲೆಂತಿ ಆಗಿರೋದಕ್ಕೋಸ್ಕರ ವಿಡಿಯೋ ಅದಕ್ಕೆ ಕಡಿಮೆ ಮಾಡಿದ್ದೀನಿ. ಈಗ ನೆಟ್ವರ್ಕನ್ನು ಈಗ ಸದ್ಯ ಬೇಕಾಗಿಲ್ಲ. ನೋಡಿ, ಈಗ ಡಾಟಾ ಆ್ಯಂಡ್ ಪ್ರೈವೇಸಿ ಅಂತಿದೆ. ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸೆಟಪ್ ಐಫೋನ್ ಅಂತಿದೆ. ನೀವು ಮೈ ಸೆಲ್ಫ್ಗೋಸ್ಕರ ಸೆಟ್ ಮಾಡ್ಬೋದು, ಚಿಲ್ಡ್ರನ್ಗೋಸ್ಕರ ಸೆಟ್ ಮಾಡ್ಬೋದು. ಮೈ ಸೆಲ್ಫ್ ಸೆಲೆಕ್ಟ್ ಮಾಡಿದ್ದೀನಿ. ಈಗ ಫೇಸ್ ಐ ಡಿ ತೋರಿಸುತ್ತೆ. ನೀವು ನೆಕ್ಸ್ಟ್ ಸೆಟಪ್ ಆಮೇಲೆ ಮಾಡ್ಕೋಬೋದು. ಈಗ ಪಿನ್ ಕೋಡ್ ಕೊಡಿ, ನಂಬರ್ಸ್ ಏನಾದರೂ ಒಂದು 6 ಡಿಜಿಟ್ ನಂಬರ್ ಕೊಡಿ. ಆಮೇಲೆ ಸ್ವೈಪ್ ಏನಿರಲ್ಲ, ಇದಕ್ಕೆ ನಂಬರ್ಸು ಇಲ್ಲ, ಫೇಸ್ ಐ ಡಿ ಅಷ್ಟೇ ಇರುತ್ತೆ. ಇವಾಗ ಟ್ರಾನ್ಸ್ಫರ್ ಯುವರ್ ಡಾಟಾ. ನೀವು ಏನಾದರೂ ಐಕ್ಲೌಡಲ್ಲಿ ಬ್ಯಾಕಪ್ ಇದ್ದರೆ ಅದರಲ್ಲಿಂದ ಟ್ರಾನ್ಸ್ಫರ್ ಮಾಡ್ಕೋಬೋದು. ಐಫೋನಲ್ಲಿ ಮಾಡ್ಕೋಬೋದು. ಏನಾದರೂ ಏನಾದರೂ ಕಂಪ್ಯೂಟರ್ ಇದ್ದರೆ ಮಾಡ್ಬೋದು. ಇಲ್ಲಾಂದರೆ ಆ್ಯಂಡ್ರಾಯ್ಡಿಂದ ಕೂಡ ನೀವು ಟ್ರಾನ್ಸ್ಫರ್ ಮಾಡ್ಕೋಬೋದು. ಈಗ ಸದ್ಯ ನಮ್ದು ಏನಿಲ್ಲ, ಡೋಂಟ್ ಟ್ರಾನ್ಸ್ಫರ್ ಎನಿಥಿಂಗ್ ಅಂತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಆ್ಯಪಲ್ ಅಕೌಂಟ್ ಅಂತ ಸಿಗುತ್ತೆ. ಇದನ್ನು ಕಂಪಲ್ಸರಿ ಆ್ಯಪಲ್ ಅಕೌಂಟ್ ಕ್ರಿಯೇಟ್ ಮಾಡಲೇಬೇಕು. ಅದನ್ನು ಇಲ್ಲಿ ತೋರಿಸಿಬಿಡ್ತೀನಿ, ಇಂಪಾರ್ಟೆಂಟ್ ಇರೋದು. ಯೂಸ್ ಮೊಬೈಲ್ ನಂಬರ್ ಅಂತಿರುತ್ತೆ, ಫೋನ್ ನಂಬರು. ಇದನ್ನು ನೀವು ನಿಮ್ಮದೇ ಆಗಿರೋ ಫೋನ್ ನಂಬರ್ ಕೊಡಿ, ಮತ್ತು ಪಾಸ್ವರ್ಡ್ ಕೇಳುತ್ತೆ. ಇವೆರಡು ಇಂಪಾರ್ಟೆಂಟ್. ಅವೆರಡು ಕೊಟ್ಟ ಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಅವು ನೆನಪಲ್ಲಿ ಇಟ್ಕೊಳ್ಳಿ, ಇಲ್ಲ ಎಲ್ಲಿಯಾದರೂ ಬರೆದು ಇಟ್ಕೊಳ್ಳಿ. ನೆಕ್ಸ್ಟು ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ನೋಡಿ, ಈ ಥರ ಈಗ ಸೈನ್ ಇನ್ ಆಗುತ್ತೆ. ಅದು ಆ್ಯಪಲ್ ಐ ಡಿ. ಅಪ್ಡೇಟ್ ಯುವರ್ ಐಫೋನ್ ಆಟೋಮೆಟಿಕ್ಲಿ ಅಂತ ಇದೆ. ಆಟೋಮೆಟಿಕ್ಲಾಗಿ ಅಪ್ಡೇಟ್ ಕೊಡಿ. ನೀವು ಅಪ್ಡೇಟ್ ಕೊಟ್ಟರೆ ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗ್ತಾನೆ ಇರುತ್ತೆ. ಅಪ್ಡೇಟ್ ಆಗೋದ್ರಿಂದ ಸಿಸ್ಟಮ್ ನಿಮ್ಮ ಫೋನು ಸ್ಪೀಡಲ್ಲಿರುತ್ತೆ. ಅದಕ್ಕೋಸ್ಕರ ಅಪ್ಡೇಟ್ iOS ಆಟೋಮೆಟಿಕ್ಲಿ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಲೊಕೇಶನ್ ಮೇಲೆ ಆನ್ ಮಾಡಿ, ಟರ್ನ್ ಆನು. ನೀವೇನಾದರೂ ಕಳೆದೋದ್ರೆ ಅದು ಯೂಸ್ ಆಗುತ್ತೆ. ಸ್ಕ್ರೀನ್ ಟೈಮ್ ಇರಲಿ ಕಂಟಿನ್ಯೂಸ್ ಆಗಿ ನೀವು ಎಷ್ಟು ಯೂಸ್ ಮಾಡಿರಿ ಅಂತ ತೋರಿಸುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಮತ್ತು ಅನಾಲಿಟಿಕ್ಸ್ ಏನಾದರೂ ಶೇರ್ ಮಾಡ್ತೀರಾ, ಡೋಂಟ್ ಶೇರ್, ಇದೇನು ಬೇಕಾಗಿಲ್ಲ. ನೆಕ್ಸ್ಟು ಲೈಟು ಡಾರ್ಕ್ ಡಿಸ್ಪ್ಲೇ ನೀವು ಆಟೋದಲ್ಲಿ ಸೆಟ್ ಮಾಡ್ಕೋಬೋದು. ಅದು ಆಟೋಮೆಟಿಕ್ಕಾಗಿ ಲೈಟು ಡಾರ್ಕು ಅದೇ ಆಗುತ್ತೆ. ಇಲ್ಲಾಂದ್ರೆ ಡಾರ್ಕ್ ಸೆಟ್ ಮಾಡ್ಕೋಬೋದು. ಈಗ ನಾವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಈಗ ನೋಡಿ, ಸಿರಿದು ಕೂಡ ನೀವು ಆಮೇಲೆ ಸೆಟ್ ಮಾಡ್ಕೋಬೋದು. ಸೆಟಪ್ ಲೇಟರ್ ಇನ್ ಸೆಟ್ಟಿಂಗ್ಸ್ ಅದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಸೆಟ್ಟಿಂಗ್ಸ್ ಬೇಕಾದರೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಮೆಸೇಜ್ ಆಕ್ಸೆಸ್ ಟು ಕಾಂಟ್ಯಾಕ್ಟ್ಸು ಓಕೆ. ನೆಕ್ಸ್ಟ್ ಡಾಟಾ ಆ್ಯಂಡ್ ಸೆನ್ಸರ್ ಯೂಸ್ಡ್ ಬೈ ಸೆಟ್ಟಿಂಗ್ಸ್ ಅದನ್ನು ಓಕೆ. ಕಂಟಿನ್ಯೂ ಮಾಡಿ. ಇವೆಲ್ಲ ಸೆಟ್ಟಿಂಗ್ಸ್ ಎಲ್ಲ ಇರುತ್ತೆ. ವೆಲ್ಕಮ್ ಟು ಐಫೋನ್. ಈಗ ಇದೆಲ್ಲ ಸೆಟ್ಟಿಂಗ್ಸ್ ಎಲ್ಲ ಆದಮೇಲೆ ಈಗ ಫೋನ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ಆ್ಯಪ್ಸ್ ಏನಿರ್ತಾವಲ್ಲ ಐಫೋನ್ಸು ಡಿಫಾಲ್ಟ್ ಆ್ಯಪ್ ಎಲ್ಲ ಓಪನ್ ಆಗುತ್ತೆ. ಈಗ ಇದರಲ್ಲಿ ನೀವು ಅನ್ವಾಂಟೆಡ್ ಏನಾದರೂ ಅಪ್ಲಿಕೇಶನ್ಸ್ ಇದ್ದರೆ ಡಿಲೀಟ್ ಮಾಡಿ.
ಇಷ್ಟೇ ನೋಡಿ ಫ್ರೆಂಡ್ಸ್, ಆ್ಯಪಲ್ ಎಲ್ಲ ಈ ಥರ ಎಲ್ಲ ಸೆಟ್ಟಿಂಗ್ ಮಾಡಬೇಕು. ನೀವು ಏನಾದರೂ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತೊಗೊಂಡಿದ್ರೆ ಈ ಥರ ಸೆಟ್ಟಿಂಗ್ ಮಾಡ್ಕೊಳ್ಳಿ. ಇಲ್ಲ ಬೇರೆದು ನೀವು ಹೊಸ ಮೊಬೈಲ್ ತೊಗೊಂಡ್ರೂ ಈ ಥರ ಸೆಟ್ ಮಾಡ್ಕೊಳ್ಳೋದು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಕೊನೆವರೆಗೆ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ.